ಸ್ಯಾಂಡಲ್ವುಡ್ ಅಂದ ತಕ್ಷಣ ನೆನಪಾಗೋದು ಕನ್ನಡ ಸಿನಿಮಾ ಇಂಡಸ್ಟ್ರಿ. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದರೆ 2022 ಸಾಲಿನ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆದವು. ವಿಕ್ರಾಂತ್ ಋಣ, KGF ಚಾಪ್ಟರ್ 2, ಕಾಂತಾರ, 777, ಚಾರ್ಲಿ ಇಷ್ಟೆಲ್ಲ ಸಕ್ಸಸ್ ಪಡೆದಂಥ ನಮ್ಮ ಕನ್ನಡ ಇಂಡಸ್ಟ್ರಿ 2023-24ರಲ್ಲಿ ಡಲ್ ಹೊಡಿತಾ ಇದೆ. ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಒಳ್ಳೆಯ ಪ್ರತಿಜ್ಞೆ ಪಡ್ಕೊಂಡು ಬ್ಲಾಕ್ ಬಸ್ಟರ್ ಆದವು. ಆದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂಥ ಬ್ಲಾಕ್ ಬಸ್ಟರ್ ಸಿನಿಮಾ ನೋಡೋಕ್ಕೆ ಸಿಗಲಿಲ್ಲ. ಒಳ್ಳೆಯ ಒಂದು ಸಿನಿಮಾ ಕಂಟೆಂಟ್ನ ಕೊಡಲಿಲ್ಲ ಈ 2023 ಮತ್ತು 24ರಲ್ಲಿ. ಹಾಗಾಗಿ ಭೀಮಾ ಕೂಡ ಒಳ್ಳೆ ಪ್ರತಿಜ್ಞೆ ಪಡ್ಕೊತಾ ಇದೆ. ಮೊದಲನೇ ದಿನವೇ 10 ಕೋಟಿ ಬಾಚಿದೆ ಸಿನಿಮಾ ಚಿತ್ರಮಂದಿರಗಳಲ್ಲಿ. ಇಷ್ಟೊಂದೆಲ್ಲ ಇದ್ರೂ ನಮ್ಮ ಬೇರೆ ಆ್ಯಕ್ಟ್ರಸ್ಗಳು ಪ್ಯಾನ್ ಇಂಡಿಯಾ ಅಂತ ಹೋದರೆ ತುಂಬ ಕಷ್ಟ ಆಗುತ್ತೆ. ಆದಷ್ಟು ವರ್ಷದಲ್ಲಿ 2 ಅಥವಾ 3 ಸಿನಿಮಾ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವುದೇ ಲೆವೆಲಲ್ಲಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ನೆನಪಾಗೋದು ಅವಾಗೆಲ್ಲ ನೀವು ಗೊತ್ತಿರ್ಬೋದು, ಯಾವುದೇ ಸಿನಿಮಾಗಳು ಬರಲಿ ಬರೀ ಕನ್ನಡದವ್ರಿಷ್ಟೇ, ಕರ್ನಾಟಕದಲ್ಲಿರೋರಿಷ್ಟೇ ನೋಡ್ತಿದ್ರು ಬರೀ ನಮ್ಮ ಕನ್ನಡ ಸಿನಿಮಾಗಳನ್ನ. ಆದರೆ KGF ಚಾಪ್ಟರ್ 1 ಬರೋಣ ಎಲ್ಲ ಪ್ಯಾನ್ ಇಂಡಿಯಾನೇ ಹಿಡ್ಕೊಂಡು ಕುಂತಿದ್ದ ಕಾರಣಕ್ಕಾಗಿ ಯಾವುದೇ ಸಿನಿಮಾಗಳು ಜನರು ಒಳ್ಳೆಯ ಕಂಟೆಂಟ್ ಇದ್ದರೂ ಕೂಡ ನೋಡಲಾಗಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಬರೀ ಪ್ಯಾನ್ ಇಂಡಿಯಾ ಅಂತಲ್ಲ, ಯಾವುದೇ ಕಂಟೆಂಟ್ ಬರಲಿ ನೋಡಬೇಕು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅಂದರೆ ಸಿನಿಮಾಗಳನ್ನ ಬೇರೆ ಭಾಷೆದವರು ನಾವು ಮೊದಲು ಸರಿಯಾಗಿರ್ಬೇಕು. ಅಂದರೆ ನಾವು ಒಳ್ಳೆಯ ಕಂಟೆಂಟ್ ಸಿನಿಮಾ ವರ್ಷಕ್ಕೆ 3 ಸಿನಿಮಾ ಒಳ್ಳೆಯ ಕಂಟೆಂಟ್ ಸಿನಿಮಾ ಕೊಟ್ಟರೆ ಮಾತ್ರ ಕನ್ನಡ ಇಂಡಸ್ಟ್ರಿ ಯಾವುದೇ ಲೆವೆಲಲ್ಲಿ ಇರುತ್ತೆ. ಇಷ್ಟೆಲ್ಲ ಮಾತಾಗಿತ್ತು. ಏನಾದರೂ ಇಷ್ಟ ಅಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ರೌಂಡ್ ವಿಡಿಯೋದಲ್ಲಿ ಸಿಗ್ನಲ್ಲ. ಅಲ್ಲಿ ಗಂಟ ಟಾಟಾ ಬೈ ಬೈ, ಟೇಕ್ ಕೇರ್. ಸೈನಿಂಗ್ ಆಫ್, ಕಾರ್ತಿಕ್.